ಧರ್ಮಸೇನ ಸರ್, ಈಗ 134 ಆಲ್ಮೋಸ್ಟ್ ಲತಾ ಮಲ್ಲಿಕಾರ್ಜುನ್ ಅವರನ್ನು ಸೇರಿದರೆ ನಿಮ್ಮಲ್ಲಿ 135 ಇತ್ತು. ವೆರಿ ಸೇಫರ್ ಸೈಡ್ 3 ಜನಕ್ಕೂ. ಆದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರನ್ನು ಕರ್ಕೊಂಡೋಗಿ ಹೋಟೆಲಲ್ಲಿ ಇಟ್ಟು ಕಾದು ಬಸ್ಸು ಮಾಡಿಕೊಂಡು ಬಂದು ಓಟ್ ಹಾಕ್ಸ್ಕೊಳ್ಳುವಂತಹ ಸ್ಥಿತಿ ಯಾಕಾಗಿತ್ತು? ಇದು ಸರ್, ಇವತ್ತು ಜನರಲ್ ಎಲೆಕ್ಷನಲ್ಲಿ ಒಬ್ಬ ಸಾಮಾನ್ಯ ಮತದಾರನಿಗೆ ಗೌರವ ಕೊಡುವಂಥ ಸ್ಥಿತಿ ಈ ದೇಶದಲ್ಲಿ ಬಂದಿದೆ. ಜನರಲ್ ಎಲೆಕ್ಷನ್ಸಲ್ಲಿ ಈ ಜೆ ಡಿ ಎಸ್ನವ್ರು ಕೂತ್ಕೊಂಡು ಮಾತಾಡ್ತಿದ್ರಲ್ಲ ಸರ್, ಅವ್ರಿಗೆ ಹೇಳ್ತೀನಿ, ನೀವು ಈ ಬೇಜವಾಬ್ದಾರಿ ಮಾಡಿರೋದಕ್ಕೆ ನಿಮ್ಮ ಶಾಸಕರುಗಳೆಲ್ಲ ನಿಮ್ಮನ್ನು ಬಿಟ್ಟು ಹೋಗಿದ್ದು, ನಾವ್ಯಾರನ್ನೂ ಒತ್ಕೊಂಡು ಹೋಗಿಲ್ಲ ನಿಮ್ಮ ಎಮ್ ಎಲ್ ಎಗಳನ್ನ. ನಿಮ್ಮ ಈ ಬೇಜವಾಬ್ದಾರಿಗೆ ಅವರೆಲ್ಲ ಬಿಟ್ಟು ಓಡೋಗಿದ್ದಾರೆ, ಆಚೆ ಕಡೆ ಓಡೋಗಿದ್ದಾರೆ. ಕಾಂಗ್ರೆಸ್ 17 ಜನ ಹೊಂಟೋದ್ರು, 20 ಜನ ಹೊಂಟೋದ್ರು ಅಂತೇಳಿ ಎಲ್ಲ ಓಡೋಗಿದಾರ್ರಿ. ನಿಮ್ ಕಾಟ ತಡೆಯಕ್ಕಾಗದೆ ರೀ. ಸರ್ಕಾರ ಬಂದ್ರೆ ಒಂದೇ ಕುಟುಂಬದವರು, ಒಂದೇ ಜಾತಿಯವರು. ಅಥವಾ ಈಗ ನಾವೇನಾದ್ರೂ ಸ್ವತಂತ್ರ ಬಂದಾಗಿಂದ ಇವತ್ತವರೆಗೂ ನೋಡಿ ನಾವು ಅಂತ ರಾಜಕಾರಣ ನಾವು ಮಾಡಿದೀವ? ಎಲ್ಲ ವರ್ಗಕ್ಕೂ ಅಧಿಕಾರ ಹಂಚ್ಕೊಂಡು ಮಾಡಿದೀವಿ. ನೀವು ಮಾಡ್ಕೊಂಡಿರೋ ತಪ್ಪಿಗೆ ಕಾಂಗ್ರೆಸ್ನಾಗ ಬ್ಲೇಮ್ ಮಾಡ್ತೀರಾ ನೀವು ರೀ? ಅವ್ರ ಬಿಜೆಪಿ ಅವರು ಕಡಾಡಿ ಅವ್ರು ಮಾತಾಡ್ತಾರಲ್ಲ ಸ್ವಾಮಿ, 3 ಓಟ್ ಹಾಕಕ್ಕಾಗ್ತಿರ್ಲ್ವಾ? ಜೆ ಡಿ ಎಸ್ನವ್ರು ನಿಮ್ ನಂಬ್ಕೊಂಡ್ ಬಂದಿದ್ದಾರೆ, ಕರ್ಕೊಂಡು ಹೋಗಿದ್ದೀರಲ್ಲ. 45 ಓಟ್ ಸಾಕಾಗಿತ್ತು ನಿಮ್ಗೆ, ಯಾಕೆ 3 ಓಟ್ ಎಕ್ಸ್ಟ್ರಾ ಹಾಕೊಂಡ್ರಿ? ನಿಮಗ್ ನಂಬಿಕೆ ಇರ್ಲಿಲ್ಲ ಅವ್ರ ಮೇಲೆ? 3 ಹಾಕಿದ್ರು ವಿನ್ ಆಗ್ತಾರಿಲ್ಲ ಸರ್. ದಯವಿಟ್ಟು ಆ ಮಾತು ಬೇಡ. ನೀವು ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟಿದ್ದೀರಾ. ಅಜಯ್ ಮಕ್ಕೇನ್ ಯಾರು ಸರ್? ಅಜಯ್ ಮಕ್ಕೇನ್ ಯಾರು? ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ? ಎಲ್ಲ ನಮ್ಗೆ ಗೊತ್ತಿದೆ. ನಿಮ್ ತಪ್ಪುಗಳನ್ನೆಲ್ಲ ನಮ್ಮ ಮೇಲೆ ಯಾಕೆ ಹೊರಿಸ್ತೀರಾ? ಈಗ ನಮ್ಮ ಅಧ್ಯಕ್ಷರು ಮಾತಾಡಿದ್ರು, ಏನ್ ಸ್ಟೇಟ್ಮೆಂಟ್ ಹೇಳಿದ್ರು? ನಾನು ವಿರೋಧ ಪಕ್ಷಗಳ ಬಗ್ಗೆ ಕೇಳ್ರಿ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿ ಪ್ಲಸ್ ಅಧ್ಯಕ್ಷ ಏನಕ್ಕೆ ಬರ್ತಾರ ಅವರು? ಪಕ್ಷ ಬದ್ಧತೆ ನನ್ನ ಶಾಸಕರು ಅಂತಕ್ಕಂಥ ವಿಚಾರಕ್ಕೆ ಬರ್ತಾರ ಹೊರತು ಇಂತರ ಬೇಜವಾಬ್ದಾರಿ ಮಾಡಿಲ್ಲ. ಇದರಿಂದ ಗೊತ್ತಾಗ್ತದೆ ಇನ್ನೂ 16 ಜನ ಶಾಸಕರುಗಳು ಕಾಂಗ್ರೆಸ್ಗೆ ಹೋದ್ರೆ ನಮ್ಗೆ ರಕ್ಷಣೆ ಇದೆ, ಕಾಂಗ್ರೆಸ್ಗೆ ಹೋದ್ರೆ ನಮ್ಗೆ ಶಕ್ತಿ ಇದೆ ಅಂತ ಹೇಳಿ ನಮ್ಮ ಹತ್ರ ಬರ್ತಾರೆ. ನೀವ್ ಯಾವ್ದಾವ್ದು ಲಾಟ್ರಿ ಸರ್ಕಾರಗಳು ರಚನೆ ಮಾಡ್ಬಿಟ್ಟು ಕರ್ನಾಟಕದಲ್ಲಿ 2 ಸಲ ನಮ್ಮ ಮೇಲೆ ಲಾಟ್ರಿ ಸರ್ಕಾರಗಳು ನಿಂತು ಬೆಂಗಳೂರಿನಿಂದ ರಾಕೇಶ್ ಶೆಟ್ಟರ್ ಸರ್, ಧರ್ಮಸೇನ ಅವ್ರಿಗೊಂದು ಮಾತು ಹೇಳ್ತೀನಿ. ಬೆಂಗಳೂರಿನಿಂದ 400 ಕಿಲೋಮೀಟರ್ ಬಿಸಿಲ ನಾಡು ಬಳ್ಳಾರಿಗೆ ತೊಡೆ ತಟ್ಟಿ ಹೋದ್ರಲ್ಲ ನಿಮ್ ಸಿಎಂ. ಏನು ಆ ಭ್ರಷ್ಟಾಚಾರಿ ಕಬೋರ್ಡ್ ಚಿನ್ನದ್ದು, ಕೂತ್ಕೊಳ್ಳೋ ಚೇರ್ ಚಿನ್ನದ್ದು ಈ ರಾಜ್ಯದ ಲೂಟಿ ಮಾಡಿದ್ದಾನೆ. ಅಂತವ್ರ ಮನೆಯಂತೆ ಸಚಿವ ಆತನ ಮನೆಗೆ ಅವನನ್ನೇ ನಿಮ್ಮ ಮುಖ್ಯಮಂತ್ರಿ ಫೈಲ್ಗಳಿಗೆ ಸಿಗ್ನೇಚರ್ ಅನ್ನ ಮಾಡ್ತಾರೆ. ಜನಾರ್ದನ್ ರೆಡ್ಡಿಯ ಸಿಗ್ನೇಚರ್ ಅನ್ನ ವರ್ಕ್ ಮಾಡಿ ಕೊಡಿ. ಜನಾರ್ದನ್ ರೆಡ್ಡಿ ಫೈಲ್ ಎಷ್ಟು ಪಾಸ್ ಮಾಡಿದ್ದಾರೆ ನಿಮ್ ಸಿಎಂ? ಒಂದು ವೋಟ್ಗೆ ಭ್ರಷ್ಟಾಚಾರಿ ಹತ್ರ ಕರ್ಕೊಂಡೋಗಿ ಆ ಭ್ರಷ್ಟಾಚಾರಿಯ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳುವಂತ ಸಿಎಂ. ಈಗ ಸಿಎಂ ಮಜವಾದಿ ಸಿಎಂ ಅಂದ್ರೆ ಇವ್ರ ಒಂದು ಕಡೆ, ಎರಡು ಕಡೆ ಎರಡೇದೇನಪ್ಪ ಅಂದ್ರೆ ಪಾಪ ಇವರು ಯಾರು ನಮ್ಮ ದರ್ಶನ್ ಪುಟ್ಟಣ್ಣ ಹೇಳ್ತಾರೆ ಆಮಿಷನ ಒಡ್ಡಿಲ್ಲ ಜೆಡಿಎಸ್ ನವರು ಅಂತ. ಮೊನ್ನೆ ಗೆದ್ದಿರುವಂತ ಒಬ್ಬ ಮಂಡ್ಯದ ಶಾಸಕ ಹೇಳ್ತಾರೆ, ಇವತ್ತು ದರ್ಶನ್ ಪುಟ್ಟಣ್ಣ ಹೇಳ್ತಾರೆ